ಸ್ಯಾಂಡಲ್ವುಡ್ ಸಲಗ ವಿಜಯ್ ಕುಮಾರ್ ಅವರು ಸದ್ಯಕ್ಕೆ ತಮ್ಮ ಹುಟ್ಟುಹಬ್ಬದ ಸಂಭ್ರಮದಲ್ಲಿದ್ದಾರೆ. ಹುಟ್ಟುಹಬ್ಬ ಸ್ಟಾರ್ಗಳದ್ದು ಅಂತಂದ್ರೆ ವಿಭಿನ್ನವಾಗಿ ಫ್ಯಾನ್ಸ್ ಜೊತೆ ಆಚರಿಸೋದು ಇದೆಲ್ಲವೂ ಕೂಡ ಕಾಮನ್. ಬಟ್ ಡಿಫ್ರೆಂಟ್ ಆಗಿ ಈ ವರ್ಷ ಹುಟ್ಟುಹಬ್ಬವನ್ನ ಆಚರಿಸ್ಕೊಳ್ತಾ ಇದ್ದಾರೆ. ಸೊ ವಿಜಯ್ ಕುಮಾರ್ ಅವರು ನಮ್ಮ ಜೊತೆ ಇದ್ದಾರೆ, ಮಾತನಾಡಿಸ್ತಾ ಹೋಗೋಣ. ಸೊ ಮೊದಲಿಗೆ ಹ್ಯಾಪಿ ಬರ್ಡೇ, ಹೇಗಿದ್ದೀರಿ? ಥ್ಯಾಂಕ್ ಯು, ತುಂಬ ಚೆನ್ನಾಗಿದ್ದೀನಪ್ಪ. ಸರ್, ನಾನು ಈಗಷ್ಟೇ ಹೇಳಿದೆ, ಅಭಿಮಾನಿಗಳ ಜೊತೆ ಸೆಲೆಬ್ರೇಟ್ ಮಾಡ್ಕೊಳ್ಳೋದೆಲ್ಲವೂ ಕೂಡ ಓಕೆ, ಬಟ್ ಈ ವರ್ಷ ನಿಮ್ಮ ಹುಟ್ಟುಹಬ್ಬ ತುಂಬ ವಿಭಿನ್ನವಾಗಿದೆ. ಲೈಕ್ ಅಭಿಮಾನಿಗಳಿಗೆ ಒಂದು ಸಿನಿಮಾ ಕೊಡಬೇಕು, ಅದು ಇಲ್ಲಿಂದಲೇ ಶುರುವಾಗಲಿ ಅನ್ನುವಂಥ ಒಂದು ಕಾನ್ಸೆಪ್ಟ್. ಸೊ ಇದ್ರ ಬಗ್ಗೆ ಇದು ತುಂಬ ಒಳ್ಳೆ ಕತೆ. ಸೊ ಹಂಗಾಗಿ ನಾನು ಇವತ್ತು ಕೆಲಸ ಮಾಡಬೇಕು ಅನಿಸ್ತು ನನಗೆ. ಮುಂದಿನ ವರ್ಷ ಎಲ್ಲ ಸೇರೋಣ ಅಂತ ಹೇಳಿ ಅಭಿಮಾನಿಗಳಿಗೆ ಬೇಡ್ಕೊಂಡು ಇವತ್ತು ಇಲ್ಲಿ ಬರ್ಡೇ ಕೆಲಸ ಮಾಡ್ತಾ ಇದ್ದೀನಿ. ಬರ್ಡೇ ದಿವಸ ಕೆಲಸ ಮಾಡ್ತಾ ಇದ್ದೀನಿ. ಇದೇ ಖುಷಿಯಲ್ಲಿ ಹಾಗೆ ಕೇಕ್ ಕಟ್ ಮಾಡಿಬಿಡಿ. ಸೊ ಮಾತನಾಡಿಸ್ತಾ ಹೋಗೋಣ. ಈ ಕಡೆ ಹೋಗ್ತೀರಾ? ಹ್ಯಾಪಿ ಬರ್ಡೇ ಅಣ್ಣ. ಹ್ಯಾಪಿ ಬರ್ಡೇ ಅಣ್ಣ. ಥ್ಯಾಂಕ್ ಯು. ಹ್ಯಾಪಿ ಬರ್ಡೇ ಬಾಸ್. ಎಸ್ ಸರ್, ಹುಟ್ಟುಹಬ್ಬದ ವಿಶೇಷವಾಗಿ ಇವತ್ತು ಲ್ಯಾಂಡ್ಲಾರ್ಡ್ ಸೆಟ್ನಲ್ಲಿದ್ದೀರಿ, ನಾವು ಕೂಡ ಇವತ್ತು ಇದ್ದೀವಿ. ಸೊ ಈ ಒಂದು ವಾತಾವರಣ ಲೈಕ್ ನಮ್ಮೆಲ್ಲರಿಗೂ ಕೂಡ ನಮ್ಗೆ ತುಂಬ ಹತ್ರ ಅನ್ನೋ ಥರ ಫೀಲ್ ಆಗುತ್ತೆ. ಸೊ ನಿಮಗೆ ತುಂಬಾ ಹತ್ರ. ಸೊ ಇದ್ರ ಬಗ್ಗೆ ಖುಷಿಯಾಗಿದ್ದೀನಪ್ಪ. ತುಂಬ ಒಂದು ಒಳ್ಳೆ ಸಬ್ಜೆಕ್ಟ್ ಸಿಕ್ಕಿದೆಲ್ಲ, ತುಂಬ ಪ್ರೀತಿಯಿಂದ ಎಲ್ಲ ಹುಟ್ಟದ ದಿವಸನೂ ಕೆಲಸ ಮಾಡ್ತಾ ಇದ್ದೀವಿ. ಅದು ಖುಷಿಯಾಗಿದೆ ನಮಗೆ. ಎಸ್ ಸರ್, ಡೆಡಿಕೇಶನ್ ಅಂತಂದರೆ ಸಲಗ ವಿಜಯ್ ಅಂತ ಹೇಳ್ಬೋದು. ಯಾಕಂದರೆ ಪ್ರತಿ ಸಿನಿಮಾದಲ್ಲೂ ನಿಮ್ಮ ಡೆಡಿಕೇಶನ್ ಡೈರೆಕ್ಷನಲ್ಲಾಗಲಿ ಆ್ಯಕ್ಟಿಂಗಲ್ಲಾಗಿರಲಿ ನಾವೆಲ್ಲರೂ ಕೂಡ ನೋಡ್ತಾ ಇರ್ತೀವಿ. ಅದರದ್ದೇ ಆದಂಥ ಪಾತ್ರಕ್ಕೆ ತಯಾರಿ ಕೂಡ ಇರುತ್ತೆ. ಸೊ ಈ ಪಾತ್ರಕ್ಕೆ ತಯಾರಿ, ನಿಮ್ಮ ಲುಕ್ ಕೂಡ ತುಂಬ ವಿಭಿನ್ನವಾಗಿದೆ. ಅದೇ ಆಲ್ಮೋಸ್ಟ್ ಕಂಪ್ಲೀಟ್ ಶೇವ್ ಮಾಡಿದಿರ, ಹೇರ್ಸ್ ಎಲ್ಲ ಬಿಟ್ಟು ಈಗ ಕತೆಗೆ ರಾಚಯ್ಯ ಹೆಂಗೆ ಕಾಣಿಸ್ತಾನೆ ಆ ಥರದೆಲ್ಲ ಗೆಟಪ್ ಮಾಡಿಕೊಂಡು ಆಲ್ಮೋಸ್ಟ್ ಹಿಂಗೆ ಇದ್ದೀನಿ. ಆಯಿತು ಇದೊಂದು ಎರಡೂವರೆ ತಿಂಗಳಿಂದ ಇದೇ ಥರ ಇದ್ದೀನಿ. ಎಸ್ ಸರ್, ಜಡೇಶ್ ಸರು, ಮಾಸ್ತಿ ಸರು, ನೀವು ಅಂದಾಗಲೇ ಒಂದು ದೊಡ್ಡ ಎಕ್ಸ್ಪೆಕ್ಟೇಷನ್ ಹುಡ್ಕೊಂಡಿತ್ತು. ಯಾಕೆಂದರೆ ನೀವು ಕೂಡ ಹಿಟ್ ಮೇಲೆ ಹಿಟ್ ಕೊಟ್ಟಂಥ ನಿರ್ದೇಶಕರು ಕಮ್ ಆ್ಯಕ್ಟರು. ಸೊ ಅವರಿಬ್ಬರು ಕೂಡ ಒಂದು ಒಳ್ಳೆ ಗ್ರಿಪ್ ಇರುವಂಥ ಬರಹಗಾರರು. ಸೊ ಈ ಕಾಂಬಿನೇಷನ್ ಬಗ್ಗೆ ವಿಜಯ್ ಅವ್ರು ಏನು ಹೇಳ್ತಾರೆ? ಲಕ್ಕಿ ಕಾಂಬಿನೇಷನ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ವಿ ಆರ್ ಲಕ್ಕಿ. ನಾವು 3 ಜನ ವೆರಿ ಲಕ್ಕಿ. ಸೊ ಹಂಗಾಗಿ ಎಲ್ಲರ ಮೇಲೂ ನನಗೆ ನಂಬಿಕೆ ಇದೆ. ನನ್ನ ಮೇಲೆ ನನಗೆ ಫಸ್ಟ್ ತುಂಬ ಚೆನ್ನಾಗಿ ನಂಬಿಕೆ ಇದೆ. ಸೊ ಹಾಗಾಗಿ ಎಲ್ಲರೂ ತುಂಬ ತುಂಬ ಕಷ್ಟಪಟ್ಟು ಕೆಲಸ ಮಾಡೋರು. ಸರ್, ಮಗಳ ಜೊತೆ ಆ್ಯಕ್ಟನ್ನು ಮಾಡ್ತಿದ್ದೀರಿ. ಸೊ ನಂಗೆ ಗೊತ್ತಿಲ್ಲ, ಅಂದರೆ ನೀವು ಅವರ ವಯಸ್ಸಲ್ಲಿ ಇರಬೇಕಾದ್ರೆ ಲೈಕ್ ಈ ಥರದ ಚಾನ್ಸ್ಗಳು ಸಿಕ್ಕಿತ್ತೋ ಇಲ್ವೋ ಅಂತ. ಖಂಡಿತವಾಗ್ಲೂ ಇಲ್ಲಮ್ಮ. ನಾನು 32 ವರ್ಷ ಹೀರೋ ಆದಾಗ ನನಗೆ. ಸೊ ಇವತ್ತು ಮಗಳು ಈ ಏಜ್ನಲ್ಲಿ ನಿಮ್ಮ ಜೊತೆ ಆ್ಯಕ್ಟ್ ಮಾಡ್ತಿದ್ದಾರೆ. ಸೊ ಅವರು ಮೊದಲು ಕ್ಯಾಮ್ರಾನ ಫೇಸ್ ಮಾಡಿದಾಗ ನಿಮಗೆ ಆ ಒಂದು ಎಮೋಷ್ನಲ್ ಮೂಮೆಂಟ್ಸ್ ಏನಾದರೂ ಇದ್ದರೆ? ಖಂಡಿತವಾಗ್ಲೂ ಆಗುತ್ತೆ. ಅಂದರೆ ಇಬ್ಬರು ಎಮೋಷ್ನಲ್ ಆದ್ವಿ ಫಸ್ಟ್ ಟೈಮ್ ಫೇಸ್ ಮಾಡಿದ ತಕ್ಷಣ. ಅವಳು ಎಮೋಷ್ನಲ್ ಆದಳು, ನಾನು ಎಮೋಷ್ನಲ್ ಆದೆ. ಸೈಲೆಂಟ್ ಆದ್ವಿ ಹಂಗೇನೆ. ನಾನು ಹೇಳಿದೆ, ನಾನು ತುಂಬ ಕಷ್ಟಪಟ್ಟಿದ್ದೀನಮ್ಮ, ನೀನು ತುಂಬ ಕಷ್ಟಪಟ್ಟು ಉಳಿಸ್ಕೊಂಡು ಹೋಗು ಅಂತ ಹೇಳಿದ್ದೀನಿ ಅಷ್ಟೇ. ಸರ್, ಈ ಮಾತನ್ನ ನೀವು ಈ ಸಿನಿಮಾ ಅನೌನ್ಸ್ ಆದಾಗಲೂ ಕೂಡ ಸ್ಟೇಜ್ ಮೇಲೆ ಹೇಳಿದ್ರಿ. ಹೌದೌದು, ನಾನು ಅದನ್ನೇ ಹೇಳೋದು. ಅಂದರೆ ತುಂಬ ಕಷ್ಟಪಟ್ಟಿದ್ದೀನಿ, ನೀನು ಕಷ್ಟಪಟ್ಟು ಉಳಿಸ್ಕೊಂಡು ಹೋಗು. ಮೋನಿಷಾಗೂ ಅದೇ ಹೇಳ್ತೀನಿ, ಮೋನಿಕಾಗೂ ಅದೇ ಹೇಳ್ತೀನಿ. ಸರ್, ಇದ್ರ ಜೊತೆಗೆ ಸಿಟಿ ಲೈಟ್ಸ್ ಎಲ್ಲಿಗೆ ಬಂತು ಅನ್ನೋಂಥ ಒಂದು ಕುತೂಹಲ. ಸಿಟಿ ಲೈಟ್ಸ್ ಈಗ ಜಡೇಶ್ ಬಿಟ್ಟಿದ ತಕ್ಷಣ ಫಸ್ಟ್ ಹೋಗಿ ಲೈಟ್ ಆನ್ ಮಾಡ್ತಾ ಇರೋದೇನೆ. ಕಾಯ್ತಾ ಇದ್ದೀನಿ ಈಗ ಜಡೇಶ್ಗೆ ಜಲ್ದಿ ಮುಗಿಸ್ ಕಳ್ಸಪ್ಪ ಅಂತ ಹೇಳ್ತಾ ಇದ್ದೀನಿ. ಜಡೇಶ್ ಬಿಟ್ಟ ತಕ್ಷಣ ಸಿಟಿ ಲೈಟ್ಸ್ ಆನ್. ಈ ವರ್ಷ ಒಂದು ರೀತಿಲಿ ಸಲಗ ವಿಜಯ್ದೇ ಹವಾ ಅನ್ಸುತ್ತೆ ಸರ್. ಮಕ್ಕಳು 2 ಕಡೆನೂ ಆ್ಯಕ್ಟ್ ಮಾಡ್ತಿರೋದು. ಸೊ ನೀವು ಕೂಡ ಆ್ಯಕ್ಚುಲಿ ಅಭಿಮಾನಿಗಳ ಹವಾ ಅದು ಯಾವತ್ತಿದ್ರೂ ಅವ್ರ ಆಶೀರ್ವಾದ. ಸೊ ಹಂಗಾಗಿ ಅವ್ರ ಆಶೀರ್ವಾದ ಇಲ್ಲದ್ರೆ ಯಾವುದೂ ಇಲ್ಲ. ಇನ್ನೊಂದು ಸಿನಿಮಾ ಅನೌನ್ಸ್ ಆಯಿತು, ಎಲ್ಲರೂ ಕೂಡ ಕುತೂಹಲ, ಸಲಗ 2 ಬರುತ್ತಾ ಅಂತ. ಯಾಕೆಂದರೆ KP ಶ್ರೀಕಾಂತ್ ಅವರು ಮತ್ತೆ ನಿಮ್ಮ ಜೊತೆ ಕೈ ಜೋಡಿಸ್ತಿದ್ದಾರೆ. ಟೈಟಲ್ ಇನ್ನೂ ರಿವೀಲ್ ಆಗಿಲ್ಲ. ಅಭಿಮಾನಿ ಕುತೂಹಲ ಅಂದರೆ ಸಲಗ 2 ಬರುತ್ತಾ ಅಂತ. ಅದು ನಮ್ಮ ತಂಬಿ ಮಾಡ್ತಾ ಇರೋದು, ವೆಟ್ರಿವೇಲ್ ಅವನು ಮಾಡ್ತಿರೋದು. ಅದಕ್ಕಿಂತ ಹೆಸರಿಟ್ಟಿಲ್ಲ. ಅದು ಆದಷ್ಟು ಜಲ್ದಿ ಅದರದ್ದು ಹೆಸರು ಅನೌನ್ಸ್ ಮಾಡ್ತೀವಿ ಈಗ. ಸರ್, ಇನ್ನು ಈ ಸಿನಿಮಾದ ಬಗ್ಗೆ ಮಾತನಾಡಿದಾಗ ಯಾವುದು ತುಂಬ ನಿಮಗೆ ತುಂಬ ಟ್ರಿಗರ್ ಮಾಡಿದಂಥದ್ದು? ಕಥೆನ ಅಥವಾ ಹೆಸರಲ್ಲೇ ಇದೆ ಲ್ಯಾಂಡ್ ಲಾರ್ಡ್ ಅಂತ ಹೇಳಿ. ಕತೆ ಪ್ರತಿಯೊಂದು ಹೀಗಾಗಿ ಜಡೇಶ್ ಇಸ್ ವೆರಿ ಬ್ರಿಲಿಯಂಟ್. ಅಂದರೆ ಒಂದು ಸೀನು ನಾನು ಲೂಸ್ ಬಿಡಬಾರ್ದು, ವೇಸ್ಟ್ ಮಾಡಬಾರ್ದು. ಪ್ರತಿಯೊಂದರಲ್ಲೂ ಒಂದು ಅಂಡರ್ಲೈನ್ ಮಾಡಬೇಕು ಅನ್ನೋ ಇಂಟೆನ್ಷನ್ ಇರುವಂಥ ಒಬ್ಬ ಒಳ್ಳೆ ಎಜುಕೇಟೆಡ್ ನಿರ್ದೇಶಕ. ಹೌದು, ನಾನು ಅದೇ ನಮ್ಮಲ್ಲಿ ಎಜುಕೇಟೆಡ್ ಕಡಿಮೆ ಅಂತ ಹೇಳ್ತಾ ಇದ್ದೆ ಆವಾಗಲಿಂದ. ಎಜುಕೇಟೆಡ್ ನಿರ್ದೇಶಕ. ನನಗೆ ಅವ್ರ ಮೇಲೆ ತುಂಬ ನಂಬಿಕೆ ಆಲ್ರೆಡಿ ಉಳಿಸ್ಕೊಂಡು ಆಯಿತು ಜಡೇಶ್ ಅದನ್ನು.
ನಿಮ್ಮ ಸಿನಿಮಾಗಳಂದ್ರೆ ಸಾಕಷ್ಟು ಎಕ್ಸ್ಪೆಕ್ಟೇಷನ್ಸ್ ಅಂತೂ ಇದ್ದೇ ಇರುತ್ತೆ ಸರ್. ಏನಾದ್ರು ಒಂದು ಸಿಗುತ್ತೆ ಅಭಿಮಾನಿಗಳಿಗೆ ಅಂತ ಹೇಳಿ. ಲೈಕ್ ಭೀಮಾದಲ್ಲೂ ನಾವು ಸಾಕಷ್ಟು ಒಂದು ಇಂಪ್ಯಾಕ್ಟನ್ನು ನೋಡಿದ್ವಿ, ಕ್ರಿಯೇಟ್ ಮಾಡಿದಂಥ ಸಿನಿಮಾ ಅದು. ಸೊ ಆ ಥರದ್ದು ಏನಾದರೂ ಅಭಿಮಾನಿಗಳಿಗೆ ಸಿಗುತ್ತೆ ಅನ್ನೋಂಥದ್ದಾದರೆ ಲ್ಯಾಂಡ್ ಲಾರ್ಡ್ ಮೂಲಕ 100% ಇದೆ. ಜಡೇಶ್ ತುಂಬ ವರ್ಕ್ ಮಾಡಿದ್ದಾರೆ ಆ ವಿಷಯದಲ್ಲಿ. ಅಂದರೆ ಖಂಡಿತವಾಗ್ಲೂ ಈ ಸಿನಿಮಾ ನೋಡಿ ಎಲ್ಲರೂ ಎಮೋಷ್ನಲ್ ಅಂತೂ ಆಗ್ತಾರೆ 100%. ಥ್ಯಾಂಕ್ ಯು ಸೋ ಮಚ್ ಸರ್. ಇಷ್ಟು ಬಿಸಿ ಇದ್ರು ಕೂಡ ನಮಗೆ ಅಂತ ಟೈಮ್ ಕೊಟ್ಟು ನಮ್ಮ ಜೊತೆ ಮಾತನಾಡೋದಕ್ಕೆ ಒಂದು ಸೆಕೆಂಡ್ ಬೆಸ್ಟ್ ವಿಶಸ್ ನಿಮಗೆ. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು. ಸೊ ನೋಡೋದಲ್ಲ, ಇದಿಷ್ಟು ನಟ ಸಲಗ ವಿಜಯ್ ಅವರ ಮಾತಾಗಿತ್ತು. ಕ್ಯಾಮ್ರಾ ಪರ್ಸನ್ ಕಿರಣ್ ಜೊತೆ ಕಾವ್ಯ, ಕನ್ನಡ ಪಿಕ್ಚರ್.